ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಪ್ಪ ಆಯ್ತಿದು, ಎಲ್ಲಿಗೆ ಬಂತು ಅಂತ ಚೆಕ್ ಮಾಡಿಕೊಂಡಾಗ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ತನಿಖೆಯ ವಿವರಗಳು, ವಿಚಾರಗಳು. ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಉಲ್ಲೇಖ ಆಗಿದೆ. ಏನು ಮಾಡಿದ್ದು ದರ್ಶನ್ ಅಂಥೇಳಿ ರಿಮ್ಯಾಂಡ್ ಅಪ್ಲಿಕೇಶನ್ ಚೆಕ್ ಮಾಡಿಕೊಂಡಾಗ ದರ್ಶನ್ ಪಾತ್ರ ಏನು ಅಂತ ಉಲ್ಲೇಖ ಆಗಿದೆ. ಕಿಡ್ನ್ಯಾಪ್ ಆದಮೇಲೆ ಕೊಲೆ ಬಳಿಕ ಶವ ವಿಲೇವಾರಿಗೂ ಕೂಡ ನೇರವಾಗಿ ದರ್ಶನ್ನೇ ಎಂಟ್ರಿ ಆಗಿರೋದು. ಕಿಡ್ನ್ಯಾಪಿಂದ ಹಿಡ್ಕೊಂಡು ಕಿಡ್ನ್ಯಾಪ್ ಪ್ಲಾನು, ಕೊಲೆ ಆಗೋಯ್ತು, ಕೊಲೆ ಇಂಟೆನ್ಷನ್ ಇತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ, ಟಾರ್ಚರ್ ಕೊಡಬೇಕು ಅಂತ ಇಂಟೆನ್ಷನ್ ಇದ್ದಂತೆ ಕಾಣಿಸ್ತಾ ಇದೆ. ಆ ಟಾರ್ಚರ್ ಕೊಟ್ಟಾಗಿದೆ. ಟಾರ್ಚರ್ ಕೊಡೋ ವೇಳೆಯಲ್ಲಿ ಅದು ಕೊಲೆಯೂ ಆಗಿರಬಹುದು ಅಥವಾ ಕೊಲೆ ಮಾಡಲೇಬೇಕು ಅಂತಲೂ ಕೂಡ ಕರೆಸ್ಕೊಂಡಿರಬಹುದು. ತನಿಖೆ ವೇಳೆ ಗೊತ್ತಾಗುತ್ತೆ. ಇಲ್ಲೇನಾಗಿದೆ, ಈ ನಟನ ಕೈವಾಡ ನನಗೇನೂ ಗೊತ್ತಿರಲಿಲ್ಲ, ಯಾರೋ ಕರ್ಕೊಂಡು ಬಂದುಬಿಟ್ರು, ಯಾರೋ ಈ ಶೆಡ್ಡಲ್ಲಿ ಇಟ್ಟಿದ್ರು, ನಾನು ಸುಮ್ಮನೆ ಅಲ್ಲಿ ಹೋಗಿದ್ದೆ, ಆಗ ಯಾರೋ ಸಾಯಿಸ್ಬಿಟ್ರು ಅಂತ ಕ್ಲೈಮ್ ಮಾಡಬಹುದು. ಅದಕ್ಕೇನು ಮಾಡ್ತಿದ್ದಾರೆ ಅಂದರೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಈ ಮನುಷ್ಯ, ಈ ವ್ಯಕ್ತಿ ಅಥವಾ ದರ್ಶನ್ ಎನ್ನುವ ನಟ ಏನೇನು ಮಾಡ್ದ ಈ ಕೇಸಲ್ಲಿ, ಹೇಗೆ ಇದು ಸ್ಟೇಜಸ್ಸು, ಪ್ರತಿಯೊಂದು ಉಲ್ಲೇಖಿಸ್ಕೊಂಡು ಬಂದಿದ್ದಾರೆ ಪೊಲೀಸರು. ಕಿಡ್ನ್ಯಾಪ್ಗೆ ಇವನ ಪಾತ್ರ ಏನಿತ್ತು, ಶೆಡ್ ಕರ್ಕೊಂಬರೋದ್ರಲ್ಲಿ ಈ ಮನುಷ್ಯನ ಪಾತ್ರ ಏನಿತ್ತು, ಹೊಡೆದಾಗಿ ಈ ಮನುಷ್ಯನ ಪಾತ್ರ ಏನಿತ್ತು, ಆಯಿತು ಸತ್ತು ಹೋದ, ಆಮೇಲೆ ಏನು ಪ್ಲಾನ್ ಮಾಡ್ದ ಈ ವ್ಯಕ್ತಿ, ಈ ನಟ, ಎಲ್ಲವನ್ನು ಕೂಡ ತನಿಖೆ ಮಾಡ್ಕೊಂಡು ಬಂದಿದ್ದಾರಲ್ಲಿ. ಪೊಲೀಸ್ ವಿಚಾರಣೆಯಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆ ಏನಾಗುತ್ತೆ, ನಾನು ಮಾಡಲಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಮ್ಮ ಹುಡುಗರು ಯಾರೋ ಮಾಡಿದ್ರೆ ಅದಕ್ಕೆ ನನ್ನ ತಲೆ ಮೇಲೆ ಕಟ್ತಿದ್ರೆ, ಇದೆಲ್ಲ ಇರುತ್ತಲ್ವಾ. ಬಹುಶಃ ವಿಡಿಯೋ ಇಟ್ಕೊಂಡು ಕೇಳಿರ್ತಾರೆ, CCTV ಫುಟೇಜ್ ಇಟ್ಕೊಂಡಿರ್ತಾರೋ ಅಥವಾ ಇವನದ್ದೇ ಗುಂಪಿನ ಗೆಳೆಯರ ಬಳಗ ಅದರಲ್ಲಿ ಯಾರೋ ತೆಗೆದಿದ್ರೋ ದರ್ಶನ್ರದ್ದು ಗೊತ್ತಿಲ್ಲ. ಆ ವಿಡಿಯೋ ಇಟ್ಕೊಂಡಾಗ ಏನಾಗುತ್ತೆ, ಸುಳ್ಳು ಹೇಳೋಕ್ಕೆ ಆಗಲ್ಲ. ಆಗ ಈ ವಿಡಿಯೋನ ಮಾಧ್ಯಮಕ್ಕೆ ಕೊಡಬೇಕು, ಇದೆಲ್ಲೋ ಆಚೆ ಕೊಟ್ಬಿಡಬೇಕು, ಇದನ್ನು ಹೇಳಿಕೆಗಳಲ್ಲಿ ವಿಡಿಯೋನ ದಾಖಲಿಸಬೇಕು, ಚಾರ್ಜ್ ಶೀಟಲ್ಲೂ ಹಾಕಬೇಕು, ಕಡ್ಡಾಯ ಏನಿಲ್ಲ. ನೇರವಾಗಿ ಆ ವಿಡಿಯೋ ನೋಡಪ್ಪ, ನೀನು ಹೊಡಿತಿರ್ತಕ್ಕಂಥ ವಿಡಿಯೋ ಇಲ್ಲಿದೆ, CCTV ಫುಟೇಜು, ಫ್ರೆಂಡ್ ಹಿಡಿದಿದ್ರು, ಫ್ರೆಂಡ್ ಹಿಡಿದು ಅದನ್ನು 3 ಗ್ರೂಪ್ಗಳಿಗೆ 3 ಸಲ ಹಾಕಿದ್ರಂತೆ, 3 ವಿಡಿಯೋನ. ಇರಲಿ, ಅದೇನಾಗುತ್ತೆ ನೋಡೋಣ. ಆಮೇಲೆ ಆ ವಿಡಿಯೋ ಇಟ್ಕೊಂಡು ಕೇಳ್ತಾರೆ, ನೀನು ಮಾಡಿದ್ದೇನಪ್ಪ ಇದು, ಏನು ಕಥೆ ಅಂತ. ವಿಡಿಯೋ ನೋಡಿ ಇಲ್ಲ, ನಾನು ಇರಲಿಲ್ಲ, ನಾನು ನೋಡಲೇ ಇಲ್ಲ, ಸಂಬಂಧ ಇಲ್ಲ, ಹೇಳೋಕ್ಕೆ ಬರಲ್ಲ, ಯಾರೂ ಹೇಳೋಕ್ಕಾಗಲ್ಲ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ, ಏನು ನೋಡ್ತೀವೋ ಅದನ್ನು ನಾವು ನಂಬ್ತೀವಿ ಅಂತ. ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡೋದಕ್ಕೆ ದರ್ಶನ್ ಸೂಚನೆ ಕೊಟ್ಟಿದ್ರಂತೆ. ಮೃತದೇಹ ವಿಲೇವಾರಿ ಮಾಡೋದಕ್ಕೆ 30 ಲಕ್ಷ ಕೊಟ್ಟಿದ್ದಾಗಿ ಉಲ್ಲೇಖ ಇದೆ ಇಲ್ಲಿ. A2 ದರ್ಶನ್ ಪಾತ್ರ ಏನು, ಪಾತ್ರ 1 ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆಗಿರೋದು ಅಂತ. ಪಾತ್ರ 2 ಆರೋಪಿಗಳೆಲ್ಲರೂ ಕೂಡ ಸೇರಿಕೊಂಡು ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ದಾರೆ. ಪಾತ್ರ 3 ಶವ ವಿಲೇವಾರಿ ಮಾಡೋದಕ್ಕೆ ನಟ ದರ್ಶನ್ನೇ ಸೂಚಿಸಿದ್ದು ಅಂತ. ದರ್ಶನ್ ಇನ್ಸ್ಟ್ರಕ್ಷನ್ ಮೇಲೇ ಸ್ವಾಮಿ ನಾವು ಡೆಡ್ ಬಾಡಿ ವಿಲೇವಾರಿ ಮಾಡಿರೋದು ಅಂತ. ಆರೋಪಿ ಪ್ರದೋಷ್ಗೆ ರೂಪಾಯಿ 30 ಲಕ್ಷ ರೂಪಾಯಿ ಹಣ ಕೊಟ್ಟಿರೋದು ದರ್ಶನ್ ಅಂತ. 3 ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಸೂಚನೆ ಕೊಟ್ಟಿರೋದು ದರ್ಶನ್. ಏನು ಮಾಡ್ತಿರೋ ಗೊತ್ತಿಲ್ಲ, ಸರೆಂಡರ್ ಆಗಿಬಿಡಿ, ದುಡ್ಡು ತಗೊಳ್ಳಿ ಅಂತ. ನನ್ನ ಹೆಸರು ಎಲ್ಲೂ ಬರಬಾರ್ದು ಅಂತ ಸರೆಂಡರ್ ಆಗೋಕ್ಕೆ ಸೂಚನೆ ಕೊಟ್ಟಿದ್ದು ದರ್ಶನ್ ಅಂತ ಮಾಹಿತಿ ಇದೆ. ರಿಮ್ಯಾಂಡ್ ಅಪ್ಲಿಕೇಶನ್ ದರ್ಶನ್ನ ಸ್ವಇಚ್ಛಾ ಹೇಳಿಕೆ ಇದು. ಈ ಹೇಳಿಕೆಗಳಿಂದ ದರ್ಶನ್ ಈ ವಿಚಾರದಲ್ಲಿ ಸಾಕಷ್ಟು ಕಾನೂನು ಸಮರ ನಡೆಸಬೇಕಾಗತ್ತೆ. ತಾನು ನಿರ್ದೋಷಿ ಅಂತ ಪ್ರೂವ್ ಮಾಡೋದಕ್ಕೆ, ದೋಷಿ ಅಂತ ಪ್ರೂವ್ ಮಾಡೋದಕ್ಕೆ ಏನೇನು ಬೇಕು, ಇಂಥ ಕಡೆ ಆಗಿದೆ ಅಂಥೇಳಿ. ಹುಟ್ಟಾಕ್ತಿರೋ ಸಾಕ್ಷ್ಯಗಳಲ್ಲ ಇವೆಲ್ಲವೂ ಕೂಡ, ಸಿಗ್ತಿರುವಂಥ ಸಾಕ್ಷ್ಯಗಳು. ಹುಟ್ಟಾಕೋದು ಬೇರೆ, ಸಿಗುವಂಥ ಸಾಕ್ಷ್ಯಗಳು ಬೇರೆ. ಹಾಗಾಗಿ ದರ್ಶನ್ಗೆ ಮತ್ತೆ ಇಲ್ಲಿ ಪೊಲೀಸರ ಉರುಳು ಅಥವಾ ನ್ಯಾಯಾಲಯದ ಉರುಳು ಗಟ್ಟಿಯಾಗ್ತಿ ಅಂತ ಕಾಣಿಸ್ತಾ ಇದೆ.